ಇನ್ನೊಂದು ನಿನಗೆ ಗೊತ್ತಾಗ್ಲಿಲ್ವಾ? ಇವನನ್ನು ಯಾವಾಗ ಸಾಯಿಸಬೇಕು ಅಂತ ನಾನು ಡಿಸೈಡ್ ಮಾಡಿ. Bad fellow. ಸರಿ, ಓಕೆ, ಬಾಯ್. ಬಾಯ್. ಯಾಕೆ ಶಾನಿ, ಏನಾಯ್ತು? ನನ್ ಕಾರ್ ಯಾಕೋ ಸ್ಟಾರ್ಟ್ ಆಗ್ತಾ ಇಲ್ಲ. ಸರಿ, ಹಾಗಾದ್ರೆ ನನ್ ಕಾರಲ್ಲೇ ಡ್ರಾಪ್ ತಗೋ. ದಿಲ್ಜೀತ್, ದಿಲ್ಜೀತ್, ದಿಲ್ಜೀತ್. ದಿಲ್ಜಿತ್ ಎಲ್ಲೂ ಕಾಣಿಸ್ತಾ ಇಲ್ಲ. ನಾನೇ ಡ್ರಾಪ್ ಮಾಡ್ತೀನಿ ಬಿಡು ಭೈರವಿ. ಡ್ರೈವರ್ ಇದಾನಲ್ಲ, ನೀನ್ ಯಾಕೆ? ದಿಲ್ಜೀತ್, ದಿಲ್ಜೀತ್. ಹಾ ಮೇಡಮ್ ಜಿ. ಅಲ್ಲೇನ್ ಮಾಡ್ತಿದ್ದೀರಾ? ಪಾನಿ ಕಾರ್ ವಾಷಿಂಗ್ಗೆ. ಮೊದ್ಲು ಬನ್ನಿ ಇಲ್ಲಿ. ಹಾ ಜಿ. हाँ मैडम जी, बोलिए मैडम जी. ನನ್ ಫ್ರೆಂಡ್ ಕಾರ್ ಹಾಳಾಗಿದೆ, ಸ್ಟಾರ್ಟ್ ಆಗ್ತಿಲ್ಲ. ಅವಳನ್ನ ಮನೆಗ್ ಡ್ರಾಪ್ ಮಾಡಿ. ಬೆಂಕಿಯಿಂದ ಬಾಣ್ಲೆಗ್ ಬಿದ್ದಾಗ ಆಗ್ತಿದ್ಯಲ್ಲಪ್ಪ. ಮೇಡಮ್ ಜಿ, ಅದು ಮನೆ ಅಡ್ರೆಸ್ ನೈ ಮಾಲೂಮ್ ಹೈ. ಭೈರವಿ, ನೀನು ಅವ್ರ ಜೊತೆ ಹೋಗಿ ಅವ್ರ ಮನೆಗೆ ಡ್ರಾಪ್ ಮಾಡ್ಬಿಟ್ ಬಾ. ಸರಿ ಅತ್ತೆ. ಗಾಡಿ ತೆಗಿರಿ. ಹಾ. ಕಮ್. ಇಶಾನಿ, ಎಂಗೇಜ್ಮೆಂಟ್ ಪ್ರಿಪ್ರೇಷನ್ಸ್ ಎಲ್ಲ ಆಯ್ತಾ? ನೋ ಭೈರವಿ, ಇನ್ನ ತುಂಬಾ ಪೆಂಡಿಂಗ್ ಇದೆ, ಶಾಪಿಂಗ್ ಅದು ಇದು ಅಂತ. ಬಟ್ ಇಟ್ಸ್ ಓಕೆ. ನಿಮ್ ಉಡ್ಬಿ ಹೇಗಿದ್ದಾರೆ? ಅರೆ, ನನ್ ಬಗ್ಗೆ ಕೇಳ್ತಾ ಇದ್ದಾಳಲ್ಲ, ಈಗ ಇಶಾನಿ ಏನ್ ಹೇಳ್ತಾಳ? ವೀರ್ ಇವಾಗ ತುಂಬಾ ಚೇಂಜ್ ಆಗಿದ್ದಾನೆ ಭೈರವಿ. ಮುಂಚೆ ಎಲ್ಲ ನನಗ್ ಟೈಮೇ ಕೊಡ್ತಾ ಇರ್ಲಿಲ್ಲ, ಬಟ್ ಇವಾಗ ಪ್ರೀತಿಯಿಂದ ಮಾತಾಡಿಸ್ತಾನೆ, ಕನ್ಸರ್ನ್ ತೋರಿಸ್ತಾನೆ. ಲಾಟ್ ಆಫ್ ಚೇಂಜಸ್. ಅದ್ ಹಾಗೆ ಇಶಾನಿ, ದಿನಗಳು ಕಳೆದ ಹಾಗೆ ಎಲ್ಲ ಸ್ಲೋಲಿ ಚೇಂಜ್ ಆಗುತ್ತೆ. ಕಾಯಿಂದ ಹಣ್ಣಾಗೋದಕ್ಕೆ ಟೈಮ್ ಕೊಡ್ಬೇಕಲ್ಲ, ಹಾಗೆ ಮನಸ್ಸು ಚೇಂಜ್ ಆಗೋದಕ್ಕೂ ಟೈಮ್ ಕೊಡ್ಬೇಕು. ಯುರ್ ಅಬ್ಸಲ್ಯೂಟ್ಲಿ ರೈಟ್ ಭೈರವಿ. ವಿರಾಟ್ ನನ್ನ ಇಷ್ಟನೇ ಪಡೋದಿಲ್ವೇನೋ ಅನ್ಕೊಂಡಿದ್ದೆ, ಬಟ್ ಗಾಡ್ ಗ್ರೇಸ್ ಹಾಗೇನೂ ಆಗಿಲ್ಲ. ನೀನ್ ಹೇಳ್ದಾಗೆ ನೆಗೆಟಿವ್ ಥಿಂಕಿಂಗ್ ಎಲ್ಲ ಬಿಟ್ಟೆ, ಇವಾಗೆಲ್ಲ ಚೆನ್ನಾಗಿದೆ. ಈ ಮೈಂಡ್ ಸೆಟ್ಟಿಗೆ ಬರೋದಿಕ್ಕೆ ನೀನೇ ಕಾರಣ. ಅವತ್ ನೀನು ವಿರಾಟ್ ಬಗ್ಗೆ, ನನ್ನ ಯೋಚನೆಗಳ ಬಗ್ಗೆ ಅಷ್ಟೆಲ್ಲ ಹೇಳ್ದೆ ಹೋಗಿದ್ದಿದ್ರೆ ನಾನು ಇಷ್ಟೆಲ್ಲ ಚೇಂಜ್ ಆಗೋದಿಕ್ ಸಾಧ್ಯ